ಸೆಕೆಂಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದೇನೆ, ರೈಟ್ 4 ಸೊಲ್ಯೂಷನ್. ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದೇನೆ, ಅದಕ್ಕೆ 4 ಆನ್ಸರ್ ಬರೀಬೇಕಂತೆ. ಅದು ಯಾವ ಥರ ಅಂತ ನೋಡ್ರಿ. πx + y = 9. ಹಿಂಗೆ ಕೊಟ್ಟಾಗ ಏನು ಮಾಡ್ರಿ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಡ್ರಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ದೊಬ್ರಿ. ಪ್ಲಸ್ πx ಆ ಕಡೆ ಹೋದ್ರೆ ಮೈನಸ್ πx ಆಗಿ. ಓಕೆ, ಇವಾಗ ನೀವು ಏನು ಮಾಡ್ರಿ, x = 0 ಹಾಕ್ರಿ. x = 0 ಹಾಕಿದಾಗ ಏನಾಗುತ್ತೆ, y = 9 - π × 0. ಸೊ y = 9 - π × 0 0. y = ಏನಾಯ್ತು, 9 ಆಯ್ತು. ಸೊ x 0 ಇದ್ದಾಗ y ವ್ಯಾಲ್ಯೂ ಏನು ಬಂತು, 9 ಬಂತು. ಓಕೆ, ಇದು ಒಂದು ಸೊಲ್ಯೂಷನ್ ಆಯ್ತು. ನೆಕ್ಸ್ಟ್ x ಇದ್ದಾಗ ಏನು ಹಾಕ್ರಿ, 1 ಹಾಕ್ರಿ. y = 9 - π × x ಇದ್ದಲ್ಲಿ 1 ಹಾಕಿದ್ರೆ y = 9 - π 1 π. ಓಕೆ, ಮುಂದೆ ಏನು ಲೈಕ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರಲ್ಲ. ಸೊ x 1 ತೊಗೊಂಡಾಗ ಆನ್ಸರ್ ಏನು ಬಂತು, y = 9 - π ಅಂತ ಬಂತು. ಓಕೆ, ನೆಕ್ಸ್ಟ್ x ಇದ್ದಾಗ ಏನು ಮಾಡ್ರಿ, x ಇದ್ದಾಗ 2 ತೊಗೊಳ್ರಿ. ಓಕೆ, y = 9 - π × x ಇದ್ದಲ್ಲಿ ಏನು 2. ಈಗ ನೀವು ನೋಡಿದ್ರೆ 9 - 2 × π 2π. ಓಕೆ, ಈಗ x 2 ತೊಗೊಂಡಾಗ ಆನ್ಸರ್ ಏನು ಬಂತು, y = 9 - 2π. ಓಕೆ, ಯಾಕಂದ್ರೆ ಇದು ಮುಂದೆ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ಬರಲ್ಲ, ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. ಓಕೆ, ನೆಕ್ಸ್ಟ್ x ಇದ್ದಾಗ ಏನು ತಗೋಬೇಕು, 3. ಈಗ x ಇದ್ದಲ್ಲಿ 3 ಹಾಕ್ರಿ, ಅವಾಗ ಏನು ಬರುತ್ತೆ, y = 9 - π × 3. ಸೊ y = 9 - 3 × π 3π ಆಯ್ತು. ಸೊ x 3 ತೊಗೊಂಡಾಗ ನನಗೆ ಆನ್ಸರ್ ಏನು ಬಂತು, y = 9 - 3π. ಓಕೆ, ಇದನ್ನ ನೀವು ಒಂದು ಟೇಬಲ್ ಫಾರ್ಮಲ್ಲಿ ಬರೆದ್ರೆ ನೀಟಾಗಿ ಇರುತ್ತೆ. ಓಕೆ, ಸೊ ಅದು ಯಾವ ಥರ ಅಂತ ನೋಡ್ರಿ. ಈಗ ನೋಡಲಿ, x 0 ತೊಗೊಂಡಾಗ y ವ್ಯಾಲ್ಯೂ ಏನು ಬಂತು, 9. ಓಕೆ, ನೆಕ್ಸ್ಟ್ x 1 ತೊಗೊಂಡಾಗ ಏನು ಬಂತು, 9 - π. ಓಕೆ, x ವ್ಯಾಲ್ಯೂ 2 ತೊಗೊಂಡಾಗ ಏನು ಬಂತು, 9 - 2π ಬಂತು. ಲಾಸ್ಟ್ ಏನು, x ಇದ್ದಲ್ಲಿ 3 ತೊಗೊಂಡ್ರೆ ಏನು ಬಂತು, 9 - 3π ಬಂತು. ಓಕೆ, ನೀವು ಟೇಬಲ್ ಥರ ಬರೆದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ, 4 ಸೊಲ್ಯೂಷನ್ ಬರ್ದಿದೆ ಅಂತ ಗೊತ್ತಾಗುತ್ತೆ.